ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಕಾಂತಾರ ನಟ ರಿಷಬ್ ಶೆಟ್ಟಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೈ ಹನುಮಾನ್ ಚಿತ್ರತಂಡದ ವಿರುದ್ಧ ದೂರು ದಾಖಲಾಗಿದೆ. ಆಂಧ್ರದ ಮಮಿಡಾಲ್ ತಿರುಮಲಾರಾವ್ ಎಂಬಾತ ಮೈತ್ರಿ ಮೂವಿ ಮೇಕರ್ಸ್ ಹಾಗೆ ನಟ ರಿಷಬ್ ಶೆಟ್ಟಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದು ಮಾನವನ ಮುಖಕ್ಕೆ ಆಂಜನೇಯನ ದೇಹ ಹಾಕಿದ್ದಾರೆ. ಇದು ಹನುಮಂತನಿಗೆ ಮಾಡಿರುವ ಅಪಮಾನ ಅಂತ ಆರೋಪಿಸಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ವರೆಗೆ 18 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಆದರೆ ಈ ಬೃಹತ್ ಪ್ರಾಜೆಕ್ಟ್ಗೆ ಅಪಸ್ವರ ಕೇಳಿಬರ್ತಾ ಇದ್ದು ಸಂಸದ ಪಿಸಿ ಮೋಹನ್ ಟನಲ್ ರಸ್ತೆಯ ಸವಾಲುಗಳು ಹಾಗೆ ಸುಧಾರಣೆಗಳ ಬಗ್ಗೆ ಪರಿಶೀಲಿಸಬೇಕು ಅಂತ ಪಾಲಿಕೆಗೆ ಪತ್ರ ಬರೆದಿದ್ದಾರೆ. 18 ಕಿಲೋಮೀಟರ್ ಟನಲ್ಗೆ ಕನಿಷ್ಠ 300ರಿಂದ 400 ಕಡೆ ಸ್ಯಾಂಪಲ್ ಅನ್ನ ಇವರು ತೆಗಿಬೇಕು. ಆದ್ರೆ ಮಣ್ಣಿನ ಗುಣಮಟ್ಟ ನೋಡಿ ಕೆಲಸ ಆಗ್ಬೇಕಿದೆ. ಇವರು ಅಂತದ್ದೇನೂ ಮಾಡ್ತಾ ಇಲ್ಲ ಅಂತ ಪಿಸಿ ಮೋಹನ್ ಸೇರಿದಂಗೆ ಕೆಲ ತಜ್ಞರು ಆರೋಪಿಸಿದ್ದಾರೆ. ಮೂಡಾದಲ್ಲಿ ಮತ್ತೊಂದು ಅಕ್ರಮದ ಆರೋಪ ಕೇಳಿಬಂದಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ತಮ್ಮ ಪ್ರಭಾವವನ್ನ ಬಳಸಿ ಅಕ್ರಮವಾಗಿ ತಮ್ಮ ಪುತ್ರಿ ಮತ್ತು ಅಳಿಯನಿಗೆ ನಿವೇಶನಗಳನ್ನ ಕೊಡಿಸಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾರೆ. 50-80 ಅಡಿ ಅಳತೆಯ 2 ನಿವೇಶನಗಳನ್ನ ಮಗಳು ಅನ್ನಪೂರ್ಣ ಹಾಗೆ ಅಳಿಯ ವಿಶ್ವೇಶ್ವರಯ್ಯ ಹೆಸರಿಗೆ ಮಾಡಿಸಿದ್ದಾರೆ ಅಂತ ಸ್ನೇಹಮಯಿ ಆರೋಪಿಸಿದ್ದಾರೆ.